ನಮಸ್ತೆ, ನನ್ನ ಹೆಸರು ಶ್ರೀದೇವಿ MS ಅಂತ. ನಾನು ವಿದ್ಯಾರಣ್ಯಪುರದಲ್ಲಿರೋ MES ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಯಾವ ಪಾಠ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅನ್ನೋದು ಒಂದು ಪಾಠ ಮಾಡ್ತಾ ಇದ್ದೀನಿ. ಈ ಪ್ರೊಫೆಷನ್ಗೆ ಬಂದು ನಾನು 23 ಇಯರ್ಸ್ ಆಯ್ತು. ನನಗೆ ಈ ಅವಕಾಶವನ್ನ ಕೊಟ್ಟತಕ್ಕಂತಹ ವೇದಿಕೆಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ. ಮತ್ತೆ ನಾನು ಇಷ್ಟೊಂದ್ ಜನ ಮಕ್ಕಳಿಗೆ ಪಾಠ ಮಾಡ್ತಿದ್ದೀನಿ ಅಂತ ತುಂಬಾ ಖುಷಿನೂ ಆಗ್ತಾ ಇದೆ. ಮತ್ತೆ ನಿಮ್ಮೆಲ್ಲಾ CET ಎಕ್ಸಾಮ್ಸ್ಗೂ ನಂದು ಬೆಸ್ಟ್ ವಿಶಸ್ ಚಿಲ್ಡ್ರನ್ಸ್. ಇದು ಫಸ್ಟ್ PUC ಪಾಠ ಅಲ್ವಾ, ಸ್ಟೇಟ್ಸ್ ಆಫ್ ಮ್ಯಾಟರ್. ಐ ಥಿಂಕ್ ಆಲ್ ಆಫ್ ಯು ನೋ. ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ PUC ಪಾಠನ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಬಟ್ ಪ್ಲೀಸ್ ರಿಮೆಂಬರ್ ಚಿಲ್ಡ್ರನ್, 25 to 30% of the first PUC portions will be asked in CET. So don't neglect. ಸೊ ಈ ಸ್ಟೇಟ್ಸ್ ಆಫ್ ಮ್ಯಾಟರ್ ಕೂಡ ನೀವು ಫಸ್ಟ್ PUC ನಲ್ಲಿ ಓದಿದ್ದೀರಾ. ಸೊ ಲೆಟ್ ಅಸ್ ಕ್ವಿಕ್ಲಿ ಟೇಕ್ ಎ ರಿಕ್ಯಾಪ್ಚುಲೇಷನ್ ಆಫ್ ವಾಟ್ ಯು ಹ್ಯಾಡ್ ಸ್ಟಡಿಡ್ ಅಂಡರ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಓಕೆನಾ? ಸೊ ಇದ್ರಲ್ಲಿ ಏನ್ ಓದಿದ್ರಿ ಫಸ್ಟ್ ನೀವು? ಯು ಸ್ಟಡಿಡ್ ಅಬೌಟ್ ವ್ಯಾನ್ ಡರ್ ವಾಲ್ ಫೋರ್ಸಸ್. ಇದರಲ್ಲಿ ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಇಟ್ಕೊಂಡು ನಾವು ಪೋಲಾರ್, ನಾನ್ ಪೋಲಾರ್, ಇಂಡ್ಯೂಸ್ಡ್, ಲಂಡನ್ ಫೋರ್ಸಸ್, ಕೀಸಮ್ಮು, ಡಿಬೈ ಇದೆಲ್ಲ ಕಲ್ತಿದ್ರಿ. ದೆನ್ ಯು ವೆಂಟ್ ಆನ್ ಟು ಸ್ಟಡಿ ಗ್ಯಾಸ್ ಲಾಸ್, Boyle's law, Charles' law, Gay-Lussac's law kaltidri. Then again you studied the graphs on that, problems you solved on it. Amele kinetic theory of gases kaltri, adeno postulates kaltri, ideal gas andreno, matte real gas andreno, when do the real gases will exhibit the ideal behavior, equation for the ideal gas, equation for the real gas, all these you studied, isn't it children? So keep all this in your mind when I am solving MCQs, children. And I have a request with all of you, please you should have a notebook with you and a pen with you. Don't try to use calculators because competitive exam nalli calculators na allow madalla. Aita shuru madanwa MCQs ondadmele ondu. Yes, the first question goes like this. The three states of matter are the results of balance between, ಏನide the options ನೋಡೋಣವಾ? Thermal energy and potential energy of the molecules, internal energy and the potential energy of the molecules, intermolecular forces and potential energy of the molecules, intermolecular forces and thermal energy of the molecules. ಇದು 4 ಆಪ್ಷನ್ಸ್ ಇದೆ. ಈ 4 ಆಪ್ಷನ್ಸ್ ಅಲ್ಲಿ ಏನಿದೆ ನೋಡಿ, ಕ್ವಶನ್ ಯಾವತ್ತು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 3 ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಆಯ್ತಾ? ಅದ್ ಏನಕ್ಕೆ ಎಕ್ಸಿಸ್ಟ್ ಆಗಿದೆ, ವೈ ಇಟ್ ಹ್ಯಾಸ್ ಬೀನ್ ಎಕ್ಸಿಸ್ಟೆಡ್, ಫಾರ್ ದಟ್ we should answer in terms of thermal energy, potential energy, intermolecular forces ಮೇಲೆ ಇಟ್ಕೊಂಡು ಮಾಡ್ಬೇಕು. ಥರ್ಮಲ್ ಎನರ್ಜಿ ಅಂದ್ರೆ ಏನು? ಎನರ್ಜಿ ಡ್ಯೂ ಟು ದಿ ಮೋಷನ್ ಆಫ್ ದಿ ಮಾಲಿಕ್ಯೂಲ್, ಆವರೇಜ್ ಕೈನೆಟಿಕ್ ಎನರ್ಜಿ ಅಂತ ಕಂಡುಹಿಡಿದಿರಾ. ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು? ಇಟ್ ಇಸ್ ಎನರ್ಜಿ ಡ್ಯೂ ಟು ದಿ ಪೊಸಿಷನ್ ಆಫ್ ದಿ ಮಾಲಿಕ್ಯೂಲ್ಸ್. ಇಂಟರ್ನಲ್ ಎನರ್ಜಿ ಅಂದ್ರೆ ಏನು? ಸಮ್ ಆಫ್ ಆಲ್ ದ ಎನರ್ಜೀಸ್. ಆಯ್ತಾ? ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ತಿಳ್ಕೊಳಕ್ ಮುಂಚೆ ಮಕ್ಕಳೇ, ವಿ ಹ್ಯಾವ್ ಟು ಲರ್ನ್ ಅಬೌಟ್ ವಾಟ್ ದ differences between the states of matter little bit. I will not tell everything, but in terms of intermolecular interaction and thermal energy. In case of solids, the particles are very closely packed alva. Liquid nalli ಸ್ವಲ್ಪ ದೂರ ಇರುತ್ತೆ, gases ಅಲ್ಲಿ ಇನ್ನ ಜಾಸ್ತಿ ದೂರ ಇರುತ್ತೆ. So because of this what happens, intermolecular interactions will be more maximum in solids, least in gases. ಅದೇ ತರ ಥರ್ಮಲ್ ಎನರ್ಜಿ ತಗೊಂಡ್ರೆ, ಇನ್ ಕೇಸ್ ಆಫ್ ಸಾಲಿಡ್ಸ್ ಗೆ ಪಾರ್ಟಿಕಲ್ಸ್ ಗೆ ಓಡಾಡಕ್ ಜಾಗ ಇಲ್ಲ ಅಲ್ವಾ, ಸೊ ಥರ್ಮಲ್ ಎನರ್ಜಿ ವಿಲ್ ಬಿ ಮಿನಿಮಮ್, whereas in case of gases the thermal energy will be maximum. So the balance between intermolecular interactions and thermal energy will result in the existence of the state of matter. Intermolecular forces ಜಾಸ್ತಿ ಇದ್ದು thermal energy minimum ಇದ್ರೆ ಸಾಲಿಡ್ ಆಗುತ್ತೆ. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ತುಂಬಾ ಕಮ್ಮಿ ಇದ್ದು thermal energy ಜಾಸ್ತಿ ಇದ್ರೆ ಗ್ಯಾಸಸ್ ಆಗುತ್ತೆ. ಅವೆರಡರ ಮಧ್ಯ ಇದ್ರೆ ಲಿಕ್ವಿಡ್ ಆಗುತ್ತೆ. ಸೊ ಏನಿತ್ತು ನಮ್ದು ಆನ್ಸರ್ ಏನ್ ಬರುತ್ತೆ? ಆಪ್ಷನ್ ಇಸ್ ಡಿ. ಏನದು ಆಪ್ಷನ್ ಡಿ? intermolecular forces and thermal energy of the molecules. I think it is clear for all of you now. Now let us go to the next question. Which of the following statements is correct? ಕೆಲವು ಮಕ್ಕಳು ಏನ್ ಮಾಡ್ತಾರೆ, is correct, is not correct ಸರಿಗೋದಲ್ಲ. ಸೊ is correct, ಯಾವುದು ಸರಿ? ಏನಪ್ಪಾ ಅದು?
First option the attractive forces increases with the increase of distance between the dipoles. The attractive forces decreases with the increase of the distance between the dipoles. The attractive forces decreases with the decrease of distance between the dipoles. The attractive forces remains the same with the decrease of the distance of dipoles. 4 ಆಪ್ಷನ್ಸ್ ಇದೆ ಇಲ್ಲಿ. ಇದ್ರಲ್ಲಿ ಏನ್ ನೋಡ್ತೀರಾ ನೀವು ಅಂದ್ರೆ ಅಟ್ರಾಕ್ಟಿವ್ ಫೋರ್ಸಸ್ ಮತ್ತೆ 2 ಪೋಲ್ ಪಾರ್ಟಿಕಲ್ಸ್ ಮಧ್ಯ ಇರೋ ಡಿಸ್ಟೆನ್ಸ್. ಪೋಲ್ ಅಂದ್ರೆ ತುದಿ, ಡೈಪೋಲ್ 2 ತುದಿ. ಸೊ 2 ಪಾರ್ಟಿಕಲ್ಸ್ ಮಧ್ಯ ಇರೋ ಡಿಸ್ಟೆನ್ಸ್ ಮತ್ತೆ ಅದ್ರ ಅಟ್ರಾಕ್ಟಿವ್ ಫೋರ್ಸಸ್ ಮೇಲೆ ಕೇಳಿರುವಂತ ಪ್ರಶ್ನೆ ಇದು. ಆಯ್ತಾ? ಇದು ನೀವು ಲಾಸ್ಟ್ ಇಯರ್ ಓದಿದ್ರಲ್ಲ ಕೈನೆಟಿಕ್ ಥಿಯರಿ, ಅವಾಗ ನೀವೇನ್ ಓದಿದೀರಾ ಅಂದ್ರೆ ಇದೊಂದು ಫಾರ್ಮುಲಾ ನಾಪ್ಕ ಇಟ್ಕೋಬೇಕು ಮಕ್ಕಳೇ. ದಿ ಅಟ್ರಾಕ್ಟಿವ್ ಫೋರ್ಸಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r to the power of 6 where r is a distance between the 2 particles. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲಾರು. ಫೋರ್ಸ್ ಇದೆ ಮೇಲ್ಗಡೆ, ಡಿನಾಮಿನೇಟರ್ ಡಿಸ್ಟೆನ್ಸ್ ಇದೆ ಅಂದ್ರೆ ಏನ್ ಅರ್ಥ? ಇನ್ವರ್ಸ್ಲಿ ರಿಲೇಟೆಡ್ ಅಂತ ಅರ್ಥ. ಒಂದು ಜಾಸ್ತಿ ಇದ್ರೆ ಇನ್ನೊಂದು ಕಮ್ಮಿ ಇರುತ್ತೆ. ಸೊ ಅಂದ್ರೆ ಏನ್ ಇದಕ್ಕೆ ಅರ್ಥ? ಆನ್ಸರು ದಿ ಅಟ್ರಾಕ್ಟಿವ್ ಫೋರ್ಸಸ್ ಶುಡ್ ಡಿಕ್ರೀಸ್ ವಿತ್ ದ ಇನ್ಕ್ರೀಸ್ ಇನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾರ್ಟಿಕಲ್ಸ್. ನಮ್ಗೆ ಯಾವ್ದು ಆಪ್ಷನ್ ಅಲ್ಲಿ ಇದೆ ಇದು? ಆನ್ಸರ್ ಬಿ. ಆನ್ಸರ್ ಬಿ ಆಪ್ಷನ್ ಏನು ನೋಡೋಣ? ದಿ ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡೈಪೋಲ್. ಸೊ ಐ ಥಿಂಕ್ ಐ ಆಮ್ ಕ್ಲಿಯರ್ ಅಲ್ವಾ? ಫೋರ್ಸ್ ಮತ್ತೆ ಡಿಸ್ಟೆನ್ಸ್ ಇನ್ವರ್ಸ್ಲಿ ರಿಲೇಟೆಡ್, ಇದನ್ನ ನಾಪ್ಕ ಇಟ್ಕೋಬೇಕು. ಲಂಡನ್ ಫೋರ್ಸ್ ಆಗಿರ್ಬೋದು, ಡಿಬೈ ಇರ್ಬೋದು, ಕೀಸಮ್ ಇರ್ಬೋದು, ಈ 3 ತರ ಫೋರ್ಸ್ ಗಳಿಗೆ ನಾವ್ ಇದೇ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಆನ್ಸರ್ ಮಾಡ್ಬೇಕಾಗತ್ತೆ. ಕ್ಲಿಯರಾ? ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಇವಾಗ ಎಲ್ಲರೂ ನೋಟ್ಬುಕ್ ಎತ್ಕೊಳ್ಳಿ, ಪೆನ್ ಎತ್ಕೊಳ್ಳಿ. ವಿಲ್ ಡೂ ಎ ಪ್ರಾಬ್ಲಮ್ ಲಿಟಲ್ ಬಿಟ್. 2 gas cylinders having same capacity have been filled with 44 grams of hydrogen and 44 grams of carbon dioxide respectively. If the pressure in carbon dioxide cylinder is 1 atm at a particular temperature, the pressure in hydrogen cylinder at the same temperature is. ಯಾವುದೇ ಪರೀಕ್ಷೆಲಾಗ್ಲಿ 1 ಸೆಕೆಂಡ್ ಕ್ವಶನ್ ನೋಡ್ಕೊಂಡ್ಬಿಡ್ಬೇಕು ನಾವ್. ಆಯ್ತಾ? 2 ಗ್ಯಾಸ್ ಸಿಲಿಂಡರ್ ಇದೆ, ಅವೆರಡಕ್ಕೂ ಸೇಮ್ ಕೆಪಾಸಿಟಿ. ಕೆಪಾಸಿಟಿ ಅಂದ್ರೇನು? ಸೇಮ್ ವಾಲ್ಯೂಮ್. ಒಂದ್ರಲ್ಲಿ 44 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಇದೆ, ಇನ್ನೊಂದ್ರಲ್ಲಿ 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಪ್ರೆಷರ್ ಕೊಟ್ಟಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ 1 atm. ಮತ್ತೆ ನಾವು ಅದೇ ಟೆಂಪರೇಚರ್ಗೆ ಪ್ರೆಷರ್ ಇನ್ ಹೈಡ್ರೋಜನ್ ಸಿಲಿಂಡರ್ ನ ಕಂಡುಹಿಡಿಬೇಕು ನಾವು. ಅರ್ಥ ಆಯ್ತಾ? ಸೊ ಇವಾಗ ಏನೇನು ಆಪ್ಷನ್ಸ್ ಇದೆ? 44 atm ಆಪ್ಷನ್ ಎ, ಆಪ್ಷನ್ ಬಿ 22 atm, ಆಪ್ಷನ್ ಸಿ 1 atm, ಆಪ್ಷನ್ ಡಿ 2 atm. ಸೊ ನಾವು ಫಸ್ಟ್ ಯಾವುದೇ ಪ್ರಾಬ್ಲಮ್ ಕೊಡ್ಲಿ ಮಕ್ಕಳೇ, ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ವಾಟ್ ಈಸ್ ಗಿವನ್ ಅಂಡ್ ವಾಟ್ ವಿ ನೋ ದ ಫಾರ್ಮುಲಾಸ್. ಇಲ್ಲಿ ಏನು ಗ್ರಾಮ್ಸ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ನಾನು ಏನ್ ಮಾಡ್ತೀನಿ? ಐ ವಿಲ್ ಫೈಂಡ್ ಔಟ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್. ಮೋಲ್ಸ್ ಹೆಂಗಪ್ಪ ಫೈಂಡ್ ಔಟ್ ಮಾಡೋದು? ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಸೊ 44 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಇದೆ, ಅದರದ್ದು ಮಾಲಿಕ್ಯುಲರ್ ಮಾಸ್ 2. ಸೊ ನಂಬರ್ ಆಫ್ ಹೈಡ್ರೋಜನ್, ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಹೆಂಗ್ ಬಂತು ನನಗೆ? 22 ಬಂತು. ಅದೇ ತರ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿ, 12 + 32 ಬರುತ್ತೆ ಅದ್ರ ಮಾಲಿಕ್ಯುಲರ್ ಮಾಸ್ ಅಲ್ವಾ? ಸೊ ಇದೆಲ್ಲ ನಾಪ್ಕ ಇಟ್ಕೋಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಈಕ್ವಲ್ ಟು 44/44. 44 ಅದ್ರ ಮಾಸು, 44 ಅದ್ರ ಮಾಲಿಕ್ಯುಲರ್ ಮಾಸು. ಸೊ ವೆನ್ ಯು ಡಿವೈಡ್ one by another, you are going to get the number of moles of carbon dioxide as equal to 1. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಕಂಡಿಡ್ಕೊಂಡೆ, ಮಾಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಡಿಡ್ಕೊಂಡೆ, ಅದರದ್ದು ಮಾಸ್ ಕೊಟ್ಟಿದ್ದಾರೆ. ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ 1 atm ಅಂತ ಇದೆ. ಪ್ರೆಷರ್ ಆಫ್ ಹೈಡ್ರೋಜನ್ ನ ನಾನು ಕಂಡುಹಿಡಿಬೇಕು. ಜಸ್ಟ್ ಥಿಂಕ್ ಓವರ್. ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು? ವೆನ್ ಎವರ್ ಯು ಗೆಟ್ ಪ್ರೆಷರ್ ಮತ್ತೆ ಮೋಲ್ಸು, ಟೆಂಪರೇಚರು, ಆಲ್ವೇಸ್ ಗೋ ಟು ಐಡಿಯಲ್ ಗ್ಯಾಸ್ ಈಕ್ವೇಶನ್. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ ಇದು. PV is equal to nRT. P ಅಂದ್ರೆ ಪ್ರೆಷರು, V ಅಂದ್ರೆ ವಾಲ್ಯೂಮು, N ಅಂದ್ರೆ ನಂಬರ್ ಆಫ್ ಮೋಲ್ಸ್, R is ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, T is absolute temperature. ನಾನು ಅದೇ ಈಕ್ವೇಶನ್ ನ ಹೆಂಗ್ ಬರೀತೀನಿ ಗೊತ್ತಾ? RT is equal to PV/N. ಯಾಕೆ ಮೇಡಮ್ ಹಿಂಗ್ ಬರಿದ್ರಿ ಅಂದ್ರೆ R is constant, T is also their constant. So I will write this as RT is equal to PV/N. Okay, did you all write? Then
The same PV by N I am going to use for hydrogen and carbon dioxide now. PV by N of hydrogen is equal to PV by N of carbon dioxide, because as I mentioned, V and T are again constant here, same capacity, temperature constant. In that case, I can find out pressure of hydrogen as equal to pressure of carbon dioxide into number of moles of hydrogen by number of moles of CO2. ಏನಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡೋದಿಲ್ಲ ಅಷ್ಟೇ. ನೋಡಿ ಇಲ್ಲಿ PV by N of hydrogen ಇದೆ ಅಲ್ವಾ, ದಟ್ ಈಸ್ ಈಕ್ವಲ್ ಟು PV by N of CO2. ಇವಾಗ V ಕಾನ್ಸ್ಟೆಂಟ್ ಆಗಿರೋದ್ರಿಂದ P by N of hydrogen is equal to P by N of carbon dioxide. Then find out the pressure of hydrogen, just cross multiplication, pressure of CO2 into number of moles of hydrogen divided by number of moles of carbon dioxide. How much you are going to get? 1 into 22 divided by 1 is equal to 22 ATM. ATM ಬರೀಲೇಬೇಕು, ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 22 ATM ಬಂತು. ಐ ಥಿಂಕ್ ಇಟ್ಸ್ ಕ್ಲಿಯರ್. ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಮಾಡ್ಕೊಂಡೆ, ಕಾರ್ಬನ್ ಡೈಆಕ್ಸೈಡ್ ಮಾಡ್ಕೊಂಡೆ, ಪ್ರೆಷರ್ ಕೊಟ್ಟಿದ್ದಾರೆ, ಇನ್ನೊಂದು ಪ್ರೆಷರ್ ಕಂಡುಹಿಡಿಬೇಕು. ಇಲ್ಲಿ ಆರ್ ಕಾನ್ಸ್ಟೆಂಟ್, ಟಿ ಕಾನ್ಸ್ಟೆಂಟ್, ವಿನು ಕಾನ್ಸ್ಟೆಂಟ್. ಸೊ P by N of hydrogen is equal to P by N of carbon dioxide ಅಂತ ತಗೊಂಡ್ಬಿಟ್ಟೆ. Then by cross multiplying I got the answer. Okay na? So what is the correct answer now, children? Option B, 22 ATM. Clear? Shall we go to the next one? Yes, very good. Next, ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ರೆಡಿ ಆಗಿರಿ ಎಲ್ಲರೂ. At a constant temperature, a gas is initially at 2 ATM pressure. To compress it to 1/8 of its initial volume, pressure to be applied is. No, ಯಾವುದೇ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಒಂದ್ ನಿಮಿಷ ನೋಡ್ಬೇಕು, ಅರ್ಜೆಂಟ್ ಮಾಡ್ಕೋಬಾರ್ದು. ಕಾನ್ಸ್ಟೆಂಟ್ ಟೆಂಪರೇಚರ್ ಇದೆ, ಪ್ರೆಷರ್ 2 ATM ಇದೆ, ಅದನ್ನ ನಾವು ಕಂಪ್ರೆಸ್ ಮಾಡ್ಬೇಕು. ಗ್ಯಾಸ್ ನ ಅಂದ್ರೆ ಒಳಗಡೆ ಹಾಕ್ಬೇಕು. 1/8 ಇನಿಷಿಯಲ್ ವಾಲ್ಯೂಮ್ ಏನಿತ್ತು ಅದ್ರದ್ದು 1/8 ನಾವು ಕಂಪ್ರೆಸ್ ಮಾಡ್ಬೇಕು. ಅವಾಗ ನಾನು ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ಬೇಕು? ಇದೇ ಪ್ರಾಬ್ಲಮ್. ಏನೇನ್ ಆಪ್ಷನ್ ಇದೆ? ಆಪ್ಷನ್ ಎ 4 ATM, ಆಪ್ಷನ್ ಬಿ 8 ATM, ಆಪ್ಷನ್ ಸಿ 12 ATM, ಆಪ್ಷನ್ ಡಿ 16 ATM. 4 options are there. So how to go about with this problem? Pressure volume ಬಂದಾಗ ಏನ್ ಮಾಡ್ಬೇಕು? We should remember Boyle's law, children. P1 V1 is equal to P2 V2. P1 V1 can represent initial, P2 V2 can represent final. ಯಾವ ತರ ಬೇಕಾದ್ರೂ ತಗೋಬಹುದು. So initial pressure ಏನಿತ್ತಪ್ಪ? 2 ATM was there. And what was the initial volume? 1 liter was there. You have to keep writing along with me. P2 is equal to how much? ಫೈನಲ್ ಪ್ರೆಷರ್ ಎಷ್ಟು ಅಪ್ಲೈ ಮಾಡ್ಬೇಕು ನಾನು? ವಾಲ್ಯೂಮ್ ನ 1/8 ಆಫ್ ಇನಿಷಿಯಲ್ ವಾಲ್ಯೂಮ್ ಮಾಡ್ಬೇಕಾದ್ರೆ ನಾನು ಎಷ್ಟು ಅಪ್ಲೈ ಮಾಡ್ಬೇಕು? ನಾನು ವಾಲ್ಯೂಮ್ ನ 1 ಲೀಟರ್ ಅಂತ ತಗೊಂಡಿದ್ದೀನಿ. ಸೊ V2 ವಿಲ್ ಬಿ 1/8 ಆಫ್ 1 ಲೀಟರ್. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಇನ್ ದಟ್ ಇಕ್ವೇಶನ್, P1 ಮಾಡ್ಕೋಬೇಕಲ್ವಾ? ಸೊ ಇಟ್ ವಿಲ್ ಬಿಕಮ್ ವಾಟ್? P2 V2 by P1 V1 divided by V2. ನೋಡಿ ಈ ಈಕ್ವೇಶನ್ ತಗೋತೀರಲ್ವಾ ಬಾಯ್ಸ್ ಲಾ, ಅದು ಸಿಂಪಲ್ ಇದು. P1 V1 is equal to P2 V2. ಇದ್ರಲ್ಲಿ ನಾನು ಏನ್ ಕಂಡಿಡ್ಕೋಬೇಕು ಇವಾಗ ಅಂದ್ರೆ P2 ಕಂಡಿಡ್ಕೋಬೇಕು. ಅವಾಗ 2 into 1 divided by 1/8 will give me the answer as 16 ATM. ಕ್ಲಿಯರ್ ಆಯ್ತಲ್ವಾ? P1 V1 is equal to P2 V2 ಮಾಡ್ಕೋತೀರಾ. P1 2 ATM ಇದೆ, V1 1 ಲೀಟರ್ ಇದೆ, P2 ಎಷ್ಟು? V2 1/8 ಆದ್ರೆ ಇದನ್ನ ನಾನು ಕಂಡಿಡ್ಕೋಬೇಕು. ಸೊ ಇಲ್ಲಿ P2 ಬರ್ಬೇಕು ಚಿಲ್ಡ್ರನ್. ಪ್ಲೀಸ್ ಮೇಕ್ ಎ ನೋಟ್. ಇಲ್ಲಿ P1 ಬಂದಿದ್ದೀನಿ ನಾನು, P2 ಮಾಡ್ಕೊಳ್ಳಿ. ಸೊ P2 is equal to P1 V1 by V2. That is equal to 2 into 1 by 1/8. 8 ಮೇಲೆ ಹೋದಾಗ 8 2s 16 ಆಗುತ್ತೆ. ಸೊ ಇಲ್ಲೊಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಂಬಿಡಿ. ಇಲ್ಲೇ ಇದು P2 ಬರ್ಬೇಕು, ಆಯ್ತಾ? ಸೊ ಆಪ್ಷನ್ ಏನ್ ಬಂತು ನಮ್ಗೆ? ಡಿ ಇಸ್ ದ ಆನ್ಸರ್. ತಿರ್ಗಾ ವಾಪಸ್ ನೋಡ್ಬೇಕಾ ಯಾವ್ದಿದೆ ಬೇರೆ ಆಪ್ಷನ್ಸ್ ಅಂತ? 4 8 12 16. ಸೊ ವಾಟ್ ಇಸ್ ದ ಆನ್ಸರ್ ವಿ ಗಾಟ್, ಚಿಲ್ಡ್ರನ್? ವಿ ಗಾಟ್ ದಿ ಆನ್ಸರ್ ಆಸ್ 16 ATM and hence ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ಲಿಯರ್ ಆಯ್ತಾ? ಸಿಂಪಲ್ ಪ್ರಾಬ್ಲಮ್. ಇದೇ ತರ ಪ್ರೆಷರ್ ನ ಕೊಡ್ಬೋದು ನಿಮ್ಗೆ. ಪ್ರೆಷರ್ 1/8 1/2 ಆ ತರ ಕೊಟ್ರುನುವೆ ಯು ಹ್ಯಾವ್ ಟು ಟೇಕ್ ದಿಸ್ ಫಾರ್ಮುಲಾ ಓನ್ಲಿ. ಯಾವತ್ತೂ ತಿಳ್ಕೊಳ್ಳಿ ಮಕ್ಕಳೇ, ಪ್ರೆಷರ್ ಅಂಡ್ ವಾಲ್ಯೂಮ್ ಕೊಟ್ಟಾಗ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಯು ಹ್ಯಾವ್ ಟು ಯೂಸ್ ಬಾಯ್ಲ್ಸ್ ಲಾ. ಕ್ಲಿಯರ್ ಚಿಲ್ಡ್ರನ್? ಎಸ್. ಲೆಟ್ us go to the next problem. The molecular weight of oxygen and sulfur dioxide are 32 and 64 respectively. If
1 liter of oxygen at 15 degrees centigrade and 759 mm pressure contains N molecules. The number of molecules in 2 liters of SO2 under the same conditions of temperature and pressure will be. ಏನಪ್ಪಾ ಇದು? ಆಕ್ಸಿಜನ್ ಇದೆ, ಸಲ್ಫರ್ ಡೈಆಕ್ಸೈಡ್ ಇದೆ ನನ್ನ ಹತ್ರ, 1 ಲೀಟರ್ ಆಕ್ಸಿಜನ್ ಇದೆ ಆಯ್ತಾ. ಅದರದ್ದು ಮಾಲಿಕ್ಯುಲರ್ ಮಾಸ್ ಏನು ಆಕ್ಸಿಜನ್ದು 32. ಮತ್ತೆ ನನ್ನ ಹತ್ರ 2 ಲೀಟರ್ ಇದೆ, ಯಾವುದು? ಸಲ್ಫರ್ ಡೈಆಕ್ಸೈಡ್ ಇದೆ. ಓಕೆ, ಇವಾಗ ಆಕ್ಸಿಜನ್ 1 ಲೀಟರ್ ಇರೋದು, ಇಟ್ ಈಸ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂಡ್ ದಟ್ ಕಂಟೇನ್ಸ್ n ನಂಬರ್ ಆಫ್ ಮಾಲಿಕ್ಯೂಲ್ಸ್. ನಾವು ಅಂಡರ್ ದ ಸೇಮ್ ಕಂಡೀಷನ್ಸ್ ನನಗೆ ಐ ಹ್ಯಾವ್ ಎ 2 liters of SO2 and how many molecules it will have? I think you know the answer, but still let me give you the options, children. Option A, n by 2. Option B, n. Option C, 2n. And option D, 4n. I think many of you know this answer. Which law we have to use here? Tell me. We have to use Avogadro's law. Under the same conditions of temperature and pressure, equal volume of gases contains equal number of molecules. ಎಷ್ಟು ಚೆನ್ನಾಗಿ ಹೇಳಿದನಲ್ವಾ ಅವಗ್ಯಾಡ್ರೋ. ನೋಡಿ, ಕನ್ಫ್ಯೂಸ್ ಮಾಡಕ್ಕೆ ನಿಮ್ಗಲ್ಲಿ ಪ್ರೆಷರ್ ಮತ್ತೆ ಟೆಂಪರೇಚರ್ ಕೊಟ್ಟಿದ್ದಾರೆ. ಆಕ್ಚುಲಿ ಅದೇನು ಬೇಡ ನಮ್ಗೆ. 32 grams ಅಂದ್ರೆ ಏನಪ್ಪಾ? ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್. ಸೊ 1 molecular mass of oxygen 1 liter contains n molecules ಅಲ್ವಾ. Now 64 gram is also the molecular mass of sulfur dioxide, children, but see, he has changed the volume now to 2 liters. That means what? If 1 liter contains n molecules under the same conditions of everything, 2 liters should contain how much? 2 n molecules. Is it clear? So for this what is a correct answer, children? Option C, that is 2n. Okay, ಕ್ಲಿಯರ್? ಅವಗ್ಯಾಡ್ರೋ ಲಾ ನಾಪ್ಕ ಇಟ್ಕೊಳ್ಳಿ. ಯಾವುದೇ ಒಂದು ನಿಮ್ಗೆ ಕಂಟೈನರ್ಸ್ ಇದ್ರೆ ಸೇಮ್ ಕೆಪಾಸಿಟಿ, ಸೇಮ್ ಟೆಂಪರೇಚರ್, ದೆನ್ ಯು ಹ್ಯಾವ್ ಟು ಯೂಸ್ ದಿಸ್ ಕಾನ್ಸೆಪ್ಟ್ ಟು ಗೆಟ್ ದಿ ಆನ್ಸರ್. ಕ್ಲಿಯರ್? Yes, children, we'll go to now to the sixth problem. Aita. Now here you are having 2 bulbs. The 2 bulbs of volume 5 liters and 10 liters. And both the bulbs contains ideal gas. And one is at 9 atm and another is at 6 atm. Respectively are connected. What is the final pressure in the 2 bulbs if the temperature remains constant? So ಮೊದಲು ಹೇಳಿದ್ನಲ್ಲ, ಒಂದೇ ಒಂದು ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಬಿಡಿ. ಓಕೆ, 2 ಬಲ್ಬ್ ಇದೆ, ಒಂದರದ್ದು ವಾಲ್ಯೂಮ್ 5 liters, ಇನ್ನೊಂದು ವಾಲ್ಯೂಮ್ 10 liters. ಬೋತ್ ಆಫ್ ದೆಮ್ ಕಂಟೇನ್ ಐಡಿಯಲ್ ಗ್ಯಾಸ್. 5 liters to 9 atm ಪ್ರೆಷರ್ ಇದೆ, 10 liters to 6 atm ಪ್ರೆಷರ್ ಇದೆ. ಅವೆರಡನ್ನು ನಾವು ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿದಾಗ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ರೆ ವಾಟ್ ಇಸ್ ದ ಫೈನಲ್ ಪ್ರೆಷರ್ ಅಂತ ಕಂಡುಹಿಡಿಬೇಕು. ಸೊ ಲೆಟ್ us go to the options. What options we have? Option A, 15 atm. Option B, 7 atm. Option C, 12 atm. Option D, 21 atm. So let us see how to solve this problem. ಇವಾಗ 2 ಬಲ್ಬ್ ಇದೆ. 2 ಬಲ್ಬ್ ಇರೋದ್ರಿಂದ ಫಸ್ಟ್ ಲೆಟ್ us see what is the total pressure ಅಂತ. PT, VT, T stands for total. So how to do this problem? ಈ ತರ ಪ್ರಾಬ್ಲಮ್ ಹೆಂಗ್ ಮಾಡ್ಬೇಕು ಗೊತ್ತಾ? You have to first find out the total pressure and total volume. So PT, VT is equal to P1, V1 plus P2, V2. ಇದು ಬರ್ಕೊಳ್ಳಿ ಒಂದ್ ಕಡೆ. This kind of problem generally appears in competitive exam. So P total ನನಗೆ ಗೊತ್ತಿಲ್ಲ, V total ಗೊತ್ತು. ಒಂದು 10 ಲೀಟರ್ ಇದೆ, ಇನ್ನೊಂದು 5 ಲೀಟರ್ ಇದೆ. I will add both of the volumes because ನಾನು ಕನೆಕ್ಟ್ ಮಾಡಿರ್ತೀನಲ್ಲ. ಸೊ ವಾಲ್ಯೂಮ್ ವಿಲ್ ಬಿ 15. ನೀವು ಕೇಳ್ಬೋದು ಮ್ಯಾಮ್ ಪ್ರೆಷರ್ ನು ಆಡ್ ಮಾಡ್ಬಿಡಿ ಮ್ಯಾಮ್ ಅಂತ. ಪ್ರೆಷರ್ ನ ಆಡ್ ಮಾಡಬಾರ್ದು. ಯು ನೋ ದಟ್ ನೋ, ಪ್ರೆಷರ್ ಆಫ್ ದಿ ಗ್ಯಾಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಗ್ಯಾಸ್. ಇಟ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿಪೆಂಡಿಂಗ್ ಅಪಾನ್ ವೆದರ್ ದೇ ರಿಯಾಕ್ಟ್ ಆರ್ ನಾನ್ ರಿಯಾಕ್ಟ್. ಅದನ್ನ ಪ್ರೆಷರ್ ನ ಆಡ್ ಮಾಡೋಂಗಿಲ್ಲ, ಆಯ್ತಾ? ಸೊ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಅವಾಗ ಎಕ್ಸ್ ಅನ್ನೋದು ಲೆಟ್ ಮಿ ಟೇಕ್ ಇಟ್ ಆಸ್ ಪ್ರೆಷರ್. ಸೊ ವಾಲ್ಯೂಮ್ ಟೋಟಲ್ ಎಷ್ಟು ಬಂತು? 15. ಸೊ P1 ಎಷ್ಟು? 5. V1 ಎಷ್ಟು? 9. ಅಂದ್ರೆ V1 ಬಂದ್ಬಿಟ್ಟು 5 ಇದೆ, P1 ಬಂದ್ಬಿಟ್ಟು 9 atm ಇದೆ, ಆಯ್ತಾ? ನೆಕ್ಸ್ಟ್ ವಾಲ್ಯೂಮ್ 2 ಎಷ್ಟು? 10 ಇದೆ. ಪ್ರೆಷರ್ ಇನ್ನೊಂದ್ರಲ್ಲಿ ಎಷ್ಟು? 6.
So x into 15 is equal to 5 into n plus 10 into 6. P1 V1 and P2 V2 ಇದೆರಡು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಮಕ್ಕಳೇ? 15x is equal to 45 plus 60. 45 ಹೆಂಗ್ ಬಂತು ಗೊತ್ತಲ್ಲ? Pressure 1, volume 1. Pressure 2, volume 2. So 45 plus 60 bantu. 15x is equal to 45 plus 60. And now it is easy for you. If you simplify, you will get x as equal to 780 m. So answer enu makkale heli nodona? Answer is B. Let us quickly see. Idya B alli? Yes, it is 780 m. Correct. So ee tara problem kottaga use this concept. PT VT is equal to P1 V1 plus P2 V2. Simple agide. But if you read the problem, you feel, yeah, it may be complicated. Aita? Next, 7th one. The value of the universal gas constant R depends upon the ನೋಡ್ಕೊಳ್ಳಿ ಆಪ್ಷನ್ಸ್. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಗೊತ್ತಲ್ವಾ? PV is equal to nRT ನಲ್ಲಿ R ಬಂದು ಗ್ಯಾಸ್ ಕಾನ್ಸ್ಟೆಂಟ್. ಇದ್ರ ವ್ಯಾಲ್ಯೂ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಎ, ನೇಚರ್ ಆಫ್ ದ ಗ್ಯಾಸ್. ಸೆಕೆಂಡ್ ಆಪ್ಷನ್ ಬಿ, mass of the gas. Third option, temperature of the gas. And fourth option, the units of measurement. Okay. See, this problem, this question, not a problem, this question, see, involves your thinking capacity. If you imagine PV is equal to nRT in your mind, nature of the gas, oxygen badlu nitrogen agtepa. Will the value of the R change? No, it won't change. No, we have worked out so many problems. Mass, ಏನಾದ್ರು ತಗೊಳ್ಳಿ 40, 22, ಏನಾದ್ರು ತಗೊಳ್ಳಿ, it will not change. Temperature, yeah, that can also be changed. ಹಂಗಂದ್ರೆ ಏನ್ ಆಪ್ಷನ್? It should be there in your mind now. It is the units of measurement. ನೀವು ಸೊಲ್ಯೂಷನ್ ಪಾಠ ಓದಿದ್ದೀರಾ ಸೆಕೆಂಡ್ ಇಯರ್, ಅದ್ರಲ್ಲಿ ಗೊತ್ತಲ್ವಾ? ವಾಲ್ಯೂಮ್ ಲೀಟರ್ ಇದ್ದಾಗ ನೀವು R ನ 8.314 ತಗೊಳಲ್ಲ, 0.0821 ತಗೋತೀರಾ. ಸೊ the units of measurement is the answer. But I have to show you one table here. ಈ ಟೇಬಲ್ ನ ಎಲ್ಲಾರು ಮೆಮೊರೈಸ್ ಮಾಡ್ಕೋಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಆಯ್ತಾ? ಈ ಟೇಬಲ್ ನ ಹೆಂಗ್ ಮಾಡಿದೀವಿ ನಾವು ಅಂದ್ರೆ, PV is equal to nRT ಅಲ್ವಾ ಚಿಲ್ಡ್ರನ್? R is equal to PV by NT. ಅವಾಗ ನಾನು ಏನ್ ಮಾಡ್ತೀನಿ? ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಆಫ್ ಟೆಂಪರೇಚರ್, ಪ್ರೆಷರ್ ತಗೋತೀನಿ. ನಂಬರ್ ಆಫ್ ಮೋಲ್ಸ್ 1 ಮೋಲ್ ತಗೊಂಡಿದ್ದೀನಿ. ಅವಾಗ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಮಿಕ್ಕಿದ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಐ ನೋ ಯು ಆರ್ ಆಲ್ ವೆರಿ ಸ್ಮಾರ್ಟ್ ಚಿಲ್ಡ್ರನ್. ಇವಾಗ ವ್ಯಾಲ್ಯೂ ಆಫ್ R, ಸಪೋಸ್ ಇಫ್ ಐ ಟೇಕ್ ಯೂನಿಟ್ಸ್ ಆಫ್ P ನ ATM ಅಲ್ಲಿ ತಗೋತೀನಪ್ಪ, ಯೂನಿಟ್ಸ್ ಆಫ್ ವಿ ನ ಲೀಟರ್ಸ್ ಅಲ್ಲಿ ತಗೋತೀನಿ. ಅವಾಗ ಏನ್ ಬರುತ್ತೆ? ವ್ಯಾಲ್ಯೂ ಆಫ್ R 0.0821 ಲೀಟರ್ ಅಟ್ಮಾಸ್ಫಿಯರ್ ಪರ್ ಕೆಲ್ವಿನ್ ಪರ್ ಮೋಲ್. ಅದೇ ತರ ನಾನು ಯೂನಿಟ್ಸ್ ಆಫ್ P ನ ಬಾರ್ ಮತ್ತೆ ಯೂನಿಟ್ಸ್ ಆಫ್ V ನ ಲೀಟರ್ ತಗೊಂಡೆ, ಇಟ್ ಇಸ್ 0.0831 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೋಲ್. ಸೊ ಈ ಟೇಬಲ್ ನ ಎಲ್ಲ ಕಡೆ ಸಿಕ್ಕುತ್ತೆ. ಈ ಟೇಬಲ್ ನ ಮೆಮೊರೈಸ್ ಮಾಡ್ಕೊಳ್ಳಿ. ಡಿಪೆಂಡಿಂಗ್ ಅಪಾನ್ ದ ಯೂನಿಟ್ ಆಫ್ P ಅಂಡ್ ಯೂನಿಟ್ ಆಫ್ V, ದ ವ್ಯಾಲ್ಯೂ ಆಫ್ ದಿ R ವಿಲ್ ಹ್ಯಾವ್ ಎ ಡಿಫರೆಂಟ್ ಮ್ಯಾಗ್ನಿಟ್ಯೂಡ್. ಅರ್ಥ ಆಯ್ತಾ? ಸೊ ಇದಕ್ಕೇನಪ್ಪ ಆನ್ಸರ್ ಇವಾಗ ಹೇಳಿ? ಡಿ, ಆಪ್ಷನ್ ಡಿ, ದ ಯೂನಿಟ್ಸ್ ಆಫ್ ಮೆಷರ್ಮೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಹೋಗೋಣ ಇವಾಗ. ಎಸ್, ವೆರಿ ಗುಡ್. How many balloons of 0.25 liter capacity at 1 atm pressure can be filled from a hydrogen gas cylinder of 5 liter capacity at 10 atm pressure? ಏನ್ ಹೇಳ್ತೆ ನಾನು ಅವಾಗ್ಲೇ ನಿಮ್ಗೆ? ಪ್ರಾಬ್ಲಮ್ ಓದಿ. ಹೌ ಮೆನಿ ಬೆಲೂನ್ಸ್ ಅಂದ್ರೆ ಎಷ್ಟು ಬೆಲೂನು, ಎಷ್ಟು ಕೆಪಾಸಿಟಿ ಬೆಲೂನ್ದು? 0.25 ಲೀಟರ್ ಕೆಪಾಸಿಟಿ ಇದೆ. ಬೆಲೂನ್ ಯಾವ ಪ್ರೆಷರ್ ಅಲ್ಲಿ ಇದೆ? 1 atm ಪ್ರೆಷರ್ ಅಲ್ಲಿ ಇದೆ. ಅಂಡ್ ಹೌ ಮೆನಿ ಬೆಲೂನ್ಸ್ ಯು ಕ್ಯಾನ್ ಫಿಲ್? ಯು ಹ್ಯಾವ್ ಎ ಗ್ಯಾಸ್ ಸಿಲಿಂಡರ್. ಒಂದು ಗ್ಯಾಸ್ ಸಿಲಿಂಡರ್ ಇದೆ, ಅದ್ರಲ್ಲಿ ಹೈಡ್ರೋಜನ್ ಗ್ಯಾಸ್ ಇದೆ. ಅದ್ರದ್ದು ಎಷ್ಟು ವಾಲ್ಯೂಮ್? 5 ಲೀಟರ್ ಇದೆ. ಅದು ಹೈಡ್ರೋಜನ್ ವಾಟ್ ಇಸ್ ದ ಪ್ರೆಷರ್? 10 atm ಪ್ರೆಷರ್ ಇದೆ. ಸೊ ಇಮಿಡಿಯೇಟ್ಲಿ ನಿಮ್ ಮೈಂಡ್ ಇಮ್ಯಾಜಿನ್ ಆಗ್ಬೇಕು. ನೀವೆಲ್ಲಾರು ಪುಟ್ಟ ಮಕ್ಳು ಇರ್ಬೇಕಾದ್ರೆ ಗ್ಯಾಸ್ ಫಿಲ್ ಮಾಡ್ಕೊಂಡು ಬೆಲೂನ್ ಆಡಿರ್ಬೋದು, ಅದೇ ಅಥವಾ ನೋಡಿರ್ಬಹುದು. ಓಕೆ, ಇಮ್ಯಾಜಿನ್ ದಟ್ ಯು ಹ್ಯಾವ್ ಎ ಹೈಡ್ರೋಜನ್ ಗ್ಯಾಸ್ ಸಿಲಿಂಡರ್ ಆಫ್ 5 liter capacity which is a 10 atm and you have to fill the balloons which have the capacity of 0.25 liters and the pressure is 1 atm. Problem ಮುಂಚೆ ಆಪ್ಷನ್ಸ್ ನೋಡೋಣವಾ? Option A, and don't think and write all this. You have to work out the problems. Okay. Option A 180, option B 90, option C 50, option D is 100. How to work out? I'm here to teach you. If you know, yes, it's very good children. Total volume of hydrogen ಕಂಡಿಡಿಯೋಣ. ಯಾವುದು ಅಂತ ಗೊತ್ತಲ್ವಾ? ಬಾಳಿಸ್ಲಾ ಅಲ್ವಾ? ತಿರ್ಗಾ ಹೇಳಲ್ಲ ನಾನು.
You have to be smart. So V1 ಅಂತ ತಗೊಂಡ್ರೆ P1 V1 is equal to P2 V2. V1 ತಗೊಂಡಿದ್ದೀನಿ, P2 V2 by P1 ಬರುತ್ತೆ. ಏನಪ್ಪಾ ಇದು? See, pressure of the hydrogen cylinder ಎಷ್ಟಪ್ಪ? 10 atm. What is its volume? 5. And what is the pressure at which you have to fill the balloon? It is 1. So 10 into 5 divided by 1 is to 50. What is the unit of volume? Liter. ATM ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಟೋಟಲ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ನಿಮ್ಮ ಹತ್ರ ಇರೋದು 50 ಲೀಟರ್ಸ್ ಆಯ್ತು. ಓಕೆ, ಒನ್ ಬಲೂನ್ ಕೆಪಾಸಿಟಿ ಆಫ್ ಒನ್ ಬಲೂನ್ ಇಸ್ 0.25 ಲೀಟರ್ಸ್. ಒನ್ ಬಲೂನ್ ಎಷ್ಟು ವಾಲ್ಯೂಮ್? 0.25. ನೆಕ್ಸ್ಟ್, number of balloons to be filled 45 divided by 0.25. ಇದೇನಪ್ಪ, ಹೆಂಗ್ ಬಂತಿದು? ಏನಕ್ಕೆ 45 ಬಂದಿದೆ, ಏನಕ್ಕೆ 50 ಬಂದಿಲ್ಲ ಅಲ್ಲಿ? ಸಿ, ಒನ್ ಬೆಲೂನ್ 0.25 ಲೀಟರ್ಸ್ ಅಂದ್ರೆ 45 ಲೀಟರ್ಸ್ಗೆ ಎಷ್ಟು ಬೆಲೂನು? ಕ್ರಾಸ್ ಮಲ್ಟಿಪ್ಲೈ ಮಾಡಿದೀವಿ, ಆನ್ಸರ್ ಬಂತು 180. ಬಟ್ ಹೆಂಗ್ ಬಂತಿಲ್ಲಿ ನೋಡಿ, ಇಲ್ಲಿ the hydrogen gas that is available after filling is 50 minus 5, that is 45. ಇಲ್ಲೇ ಮಕ್ಕಳು ತಪ್ಪು ಮಾಡೋದು. ಏನಾಗತ್ತೆ ಗೊತ್ತಾ ಮಕ್ಕಳೇ? See here, you are having the hydrogen gas to be filled, ಕರೆಕ್ಟಾ? ಅದರದ್ದು ಪ್ರೆಷರ್ ಬೇರೆ ಇದೆ, ಬೆಲೂನ್ದು ಪ್ರೆಷರ್ ಬೇರೆ ಇದೆ. ಅವಾಗ ಏನಾಗುತ್ತೆ ನಿಮ್ಗೆ? the gas will flow only when there is a when there is a pressure. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, you are having the total volume is 50 liters. So ಅದರಲ್ಲಿ 5 liters ಏನಾಗುತ್ತೆ? It becomes unavailable. ಅವಾಗ unavailable ಆದಾಗ ಏನಾಗುತ್ತೆ? You will be left out only with 45 liters. ಸೊ ಈ ಪ್ರಾಬ್ಲಮ್ಸ್ ಬಂದ್ರೆ ನೀವೇನ್ ತಿಳ್ಕೊಬೇಕು ಗೊತ್ತಾ? ಇವಾಗ ನೀವು ಟೋಟಲ್ ಮಾಡ್ತಿರಲ್ಲ, ಅದರಲ್ಲಿ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ದಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಇನ್ ವಿಚ್ ಯು ಹ್ಯಾವ್ ಟು ಫಿಲ್ ದ ಗ್ಯಾಸ್. ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಅಷ್ಟು ಅಮೌಂಟ್ ಆಫ್ ಗ್ಯಾಸು ಇಟ್ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ಫಿಲ್ಲಿಂಗ್. ಪ್ರೆಷರ್ ಬೇರೆ ಇದೆ ಅಲ್ವಾ, ಆಗಲ್ಲ ತಾನೆ. ಅದು 1 ATM, ಇದು ಬಂದು 10 ATM ಆಗಲ್ಲ. ಸೊ ಅದಕ್ಕೆ ಈ ಪ್ರೆಷರ್ ಡಿಫರೆನ್ಸ್ ಇರೋದ್ರಿಂದ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಇದಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ 2 ಪ್ರಾಬ್ಲಮ್ ಮಾಡಿ, ಖಂಡಿತ ತುಂಬಾ ಸಿಂಪಲ್ ಪ್ರಾಬ್ಲಮ್, ಎಲ್ಲರಿಗೂ ಅರ್ಥ ಆಗತ್ತೆ. ಸೊ ಯಾವ್ದಿದು ಆಪ್ಷನ್? ನಮ್ಗೆ ಆಪ್ಷನ್ ಎ. ಅರ್ಥ ಆಯ್ತಾ? ಟೋಟಲ್ ವಾಲ್ಯೂಮ್ ಕಂಡಿಡ್ಕೊಂಡೆ, ಕೆಪಾಸಿಟಿ ಆಫ್ ಒನ್ ಬೆಲೂನ್ ಕಂಡಿಡ್ಕೊಂಡೆ, ನಂಬರ್ ಆಫ್ ಬೆಲೂನ್ಸ್ ಟು ಬಿ ಫಿಲ್ಡ್ ಕಂಡಿಡ್ಕೊಂಡೆ, ಹೈಡ್ರೋಜನ್ ಗ್ಯಾಸ್ ನಾನು ಹೆಂಗ್ ಮಾಡ್ದೆ? ಏನ್ ಬಂತು ನಮ್ ಟೋಟಲ್ ವಾಲ್ಯೂಮ್ ಮೈನಸ್ ದಿ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಮಾಡ್ಬೇಕು. ದಿಸ್ ಇಸ್ ದಿಸ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ರಾಂಗ್ ಆದ್ರೆ ನಿಮ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಕರೆಕ್ಟಾ? 180. ಒಂದ್ ಸೆಕೆಂಡ್ ನೋಡ್ಬಿಡೋಣವಾ? ಯಾ, ಇಟ್ ಇಸ್ ಕರೆಕ್ಟ್. ಸೊ 180 ಇಸ್ ಕರೆಕ್ಟ್. ಸೊ the answer is option A. Next one ma. The pressure of a 1:4 of dihydrogen and dioxygen enclosed in a vessel is 1 atm. What would be the partial pressure of dioxygen? ಯೋಚನೆ ಮಾಡಿ ಇದನ್ನು. You have dihydrogen ಅಂದ್ರೆ ಏನಪ್ಪಾ? H2. Dioxygen ಅಂದ್ರೆ ಏನಪ್ಪಾ? O2. ಹೈಡ್ರೋಜನ್ ಇದೆ ಮತ್ತೆ ಆಕ್ಸಿಜನ್ ಇದೆ. And the pressure of 1:4 dihydrogen and dioxygen in a vessel, ಅದರದೆಷ್ಟು? 1 atm ಇದೆ. What could be the partial pressure of dioxygen? Partial pressure ಏನು ಡೈಆಕ್ಸಿಜನ್ದು? ಅರ್ಥ ಆಯ್ತಲ್ವಾ ಪ್ರಾಬ್ಲಮ್? ಫೈನ್. ಏನೇನಿದೆ ಆಪ್ಷನ್ ನೋಡ್ಕೊಳ್ಳಿ ಇಲ್ಲಿ. ಆಪ್ಷನ್ ಎ 0.8 into 10⁵ atm. ಆಪ್ಷನ್ ಬಿ 0.008 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆಪ್ಷನ್ ಸಿ 8 into 10⁴ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆಪ್ಷನ್ ಡಿ 0.25 atm. 4 ಆಪ್ಷನ್ ಇದೆ ನಮ್ಗೆ. ಸೊ ನಾವ್ ಹೆಂಗ್ ಮಾಡೋದು ಈ ಪ್ರಾಬ್ಲಮ್ ನ? ಪಾರ್ಷಿಯಲ್ ಪ್ರೆಷರ್ ಅಂದ ತಕ್ಷಣ ಏನ್ ಜ್ಞಾಪಿಸ್ಕೋಬೇಕು ಮಕ್ಕಳೇ? ಹೇಳಿ ನೋಡೋಣ. ಪಾರ್ಷಿಯಲ್ ಪ್ರೆಷರ್ ಅಂದ ತಕ್ಷಣ ಮಕ್ಕಳೇ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಈಕ್ವೇಶನ್. ಎಲ್ಲಿ ಓದಿದ್ದೀರಾ ಹೇಳಿ? ಲಾಸ್ಟ್ ಇಯರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಡಿರಿವೇಶನ್ ಇತ್ತು ನಿಮ್ಗೆ ಅಲ್ವಾ? ಸೊ ಪಾರ್ಷಿಯಲ್ ಪ್ರೆಷರ್ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಇಂಟು ಟೋಟಲ್ ಪ್ರೆಷರ್. ಡಿರಿವೇಶನ್ ಮಾಡಿದೀವಿ. ಕೀಪ್ ದಟ್ ಇನ್ ಯುವರ್ ಮೈಂಡ್. ಏನ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ? ಹೈಡ್ರೋಜನ್ ಅಂಡ್ ಆಕ್ಸಿಜನ್ ರೇಷಿಯೋ ಏನಿದೆ? 1:4 ಇದೆ. ನಾವು ಐ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ. ಮೋಲ್ ಫ್ರಾಕ್ಷನ್ ಅಂದ್ರೆ ಏನು ಜ್ಞಾಪಿಸ್ಕೊಳ್ಳಿ. ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್. ಇವಾಗ ನನ್ಗೆ ಏನ್ ಬೇಕು? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಐ ರಿಕ್ವೈರ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್, ಎರಡೇ ಗ್ಯಾಸ್ ತಾನೇ ಇರೋದು, ಇಂಟು ಟೋಟಲ್ ಪ್ರೆಷರ್ ಹಾಕೊಂಡೆ. ಓಕೆನಾ? ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಎಷ್ಟು? ಅಲ್ಲಿ ಅವರೇ ಕೊಟ್ಟಿದ್ದಾರಲ್ಲ 1:4 ಅಂತ, 4 ತಗೋತೀನಿ ನಾನು. ಡಿವೈಡೆಡ್ ಬೈ
5 ಏನದು 4 plus 1 is 5 total. So 4 by 5 into 1 is equal to 0.8. 0.8 ಆನ್ಸರ್ ಇದೆಯಾ ನಮ್ಗೆ? ಚೆಕ್ ಮಾಡಿ. 0.8 ಇಲ್ಲ ನೋಡಿ, ಏನೇನೋ ಇದೆ. ಸೊ ಅದಕ್ಕೆ ಏನೇನೋ ಅಂದ್ರೆ ದೇ ಆರ್ ಗಿವನ್ ಇನ್ ದ ಡಿಫರೆಂಟ್ ಯೂನಿಟ್ಸ್. ಓಕೆ, 0.8 ಇಲ್ಲ, 0.25 ಇದೆ. ಆಪ್ಷನ್ ಡಿ ರಾಂಗು. ಆಯ್ತಾ? ನೌ ವಾಟ್ ಶುಡ್ ಐ ಡೂ? ಐ ಶುಡ್ ಗೋ ಫಾರ್ ಕನ್ವರ್ಷನ್. 0.8 ATM is equal to 0.8 into 10 power 5 Newton per meter square. ಗೊತ್ತಲ್ವಾ? 1 ATM is equal to approximately 10 power 5 Newton per meter square. ಇದು ಗೊತ್ತಿದೆ ಅಲ್ವಾ ನಿಮ್ಗೆ? 1 Newton per meter square is 1 Pascal ಅಂತ ಹೇಳ್ಕೊಟ್ಟಿದಾರಲ್ವಾ? 10 power 5 approximately ತಗೋಬಹುದು. It is 101325, but we can take it as 10 power 5. No problem with that. ಆಯ್ತಾ? So 0.8 into 10 power 5 Newton per meter square can be written as 8 into 10 power 4. ಆ ಪಾಯಿಂಟ್ ನ ಈ ಕಡೆ ಹಾಕೊಂಡ್ರೆ ನಾವ್ ಏನಾಗುತ್ತೆ? ಈ ಪಾಯಿಂಟ್ ನ ಹಿಂಗ್ ಹಾಕೊಂಡ್ರೆ ಏನಾಗುತ್ತೆ? 8 ಆಗುತ್ತೆ. ಸೊ 8 into 10 power 4 Newton per meter square. ಯಾವ ಆಪ್ಷನ್ ಅಲ್ಲಿ ಇರ್ತದು ನಮ್ಗೆ? ಸಿ ಆಪ್ಷನ್ ಅಲ್ಲಿ. ಸೊ 8 into 10 power 4 Newton per meter square is the answer. ಸೊ ಕೆಲವೊಂದ್ಸಲಿ ನಮ್ಗೆ ಆನ್ಸರ್ ಬಂದ್ರು ಕೂಡ ಸಿಟಿ ತಪ್ಪು ಮಾಡ್ತೀವಿ. ವೈ? ಬಿಕಾಸ್ ವಿ ವಿಲ್ ನಾಟ್ ಬಿ ನೋಯಿಂಗ್ ದ ಯೂನಿಟ್ ಕನ್ವರ್ಷನ್ಸ್. ಸೊ ಎಕ್ಸಾಮ್ ಇನ್ನ ಟೈಮ್ ಇದೆ ನಿಮ್ಗೆಲ್ಲ. ಕನ್ವರ್ಷನ್ಸ್ ಆಫ್ ಯೂನಿಟ್ಸ್ ನ ಚೆನ್ನಾಗಿ ಕಲ್ತ್ಕೋಬೇಕು. ಓಕೆ ಮಕ್ಕಳೇ? ಸೊ shall we go to the next problem, children? Yeah, I think you're always ready. 10th one. For a given mass of a gas, if pressure is reduced to half and absolute temperature is increased 2 times, then the volume would become. ಒಂದು ಪರ್ಟಿಕ್ಯುಲರ್ ಮಾಸ್ ಆಫ್ ಗ್ಯಾಸ್ ಇದೆ, ಪ್ರೆಷರ್ ನ ಹಾಫ್ ಮಾಡ್ತೀನಿ, ಟೆಂಪರೇಚರ್ ನ ಡಬಲ್ ಮಾಡ್ತೀನಿ, ಅವಾಗ ವಾಲ್ಯೂಮ್ ಏನಾಗುತ್ತೆ? ಸೊ ವಾಟ್ ಆರ್ ದಿ ಆಪ್ಷನ್ಸ್ ವಿ ಆರ್ ಹ್ಯಾವಿಂಗ್? V by 4, 4V, 2V square, 6V. So how to do this problem? Pressure ಇದೆ, ಟೆಂಪರೇಚರ್ ಇದೆ. ಓಕೆ, ಸೊ ಯಾವ ಈಕ್ವೇಶನ್ಸ್ ನಿಮ್ಗೆ ಗೊತ್ತಿರ್ಬೇಕಲ್ಲ? ವೆರಿ ಗುಡ್ ಚಿಲ್ಡ್ರನ್, ಇಟ್ ಇಸ್ ಕಂಬೈನ್ಡ್ ಗ್ಯಾಸ್ ಲಾ. ಎರಡು ಬಂದ್ರೆ ಸಾರಲ್ಸ್ ಲಾ, ಬಾಯ್ಲ್ಸ್ ಲಾ, ಗೆಲುಜಾಕ್ಸ್ ಲಾ ಹಾಕಿ. 3 ಬಂದ್ರೆ ಯಾವ್ದು ತಗೋತೀರಾ? ಕಂಬೈನ್ಡ್ ಗ್ಯಾಸ್ ಲಾ. P1 V1 by T1 is equal to P2 V2 by T2. ಏನಾಗತ್ತಪ್ಪ? P2 it will become half ಅಲ್ವಾ? So pressure is reduced to half. I will take P2 as equal to P1 by 2, and temperature is doubled. So I'll take T2 as equal to 2T1. So I will find out V2. I will use the equation P1 V1 by T1 is equal to P2 V2 by T2. Then I will use the equation. ನೋಡಿ ಮಾಡಿದ್ದೀನಿ ನಾನು ಇಲ್ಲಿ. V2 is equal to T1 V1 2 of T1. 2T1 ಯಾಕೆ ಬಂತು? T2 ಜಾಗದಲ್ಲಿ. ಓಕೆ, ಅಂಡ್ T2 ಜಾಗದಲ್ಲಿ ಏನ್ ಮಾಡಿದ್ದೀನಿ? P1 by 2 ಹಾಕೊಂಡಿದ್ದೀನಿ into T1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಯು ಗೆಟ್ V2 as equal to what, children? 4V1. ಅಂದ್ರೆ ವಾಲ್ಯೂಮ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 4 times. ನೋಡೋಣ ಆನ್ಸರ್ ಒಂದ್ ಸೆಕೆಂಡು. ಸೊ ಬಿ ಕರೆಕ್ಟ್ ಅಲ್ವಾ? ಸೊ 4B. ಸೊ ಈ ಪ್ರಾಬ್ಲಮ್ ನ ಹೆಂಗ್ ಮಾಡಿದ್ವಿ ನಾವು? ಕಂಬೈನ್ ಗ್ಯಾಸ್ ಲಾ ತಗೊಂಡ್ವಿ. P2 ನ P1 by 2 ಮಾಡ್ಕೊಂಡ್ವಿ, T2 ನ 2T1 ಮಾಡ್ಕೊಂಡ್ವಿ. ದೆನ್ ಆ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ V2 has become 4 times V1. Therefore the answer is B. ನಂಬರ್ ಆಫ್ ಮೋಲ್ಸ್ ಕೊಟ್ರೆ ಐಡಿಯಲ್ ಗ್ಯಾಸ್ ತಗೊಳ್ಳೋಣ. ಇಲ್ಲಿ ಬರೀ PV by T ಕೊಟ್ಟಿದ್ದಾರೆ ಅಲ್ವಾ? ಸೊ ಅವಾಗ ನಾವು ಕಂಬೈನ್ ಗ್ಯಾಸ್ ಲಾ ತಗೊಳ್ಳೋಣ. ಕ್ಲಿಯರಾ? ನೆಕ್ಸ್ಟ್ 11th one. A balloon filled with methane is pricked with a sharp point and quickly plunged into a tank of hydrogen at the same pressure. After some time, the balloon will have. ಏನಿದು ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಒಂದು ಬೆಲೂನ್ ಇದೆ, ಅದರಲ್ಲಿ ನಾನು ಮೀಥೇನ್ ನ ಫಿಲ್ ಮಾಡಿದ್ದೀನಿ. ದೆನ್ ಐ ಆಲ್ಸೋ ಹ್ಯಾವ್ ಎ ಟ್ಯಾಂಕ್ ಆಫ್ ಹೈಡ್ರೋಜನ್ ಅಟ್ ದ ಸೇಮ್ ಪ್ರೆಷರ್. ಸೇಮ್ ಪ್ರೆಷರ್ ಇಂಪಾರ್ಟೆಂಟ್ ಚಿಲ್ಡ್ರನ್, ಇಲ್ದಿದ್ರೆ ಇದು ಮಾಡಕ್ಕಾಗಲ್ಲ ಈ ಪ್ರಾಬ್ಲಮ್. ಸೊ ಬಲೂನ್ ಇಸ್ ಫಿಲ್ಡ್ ವಿತ್ ಮೀಥೇನ್ ಅಂಡ್ ಐ ಹ್ಯಾವ್ ಎ ಟ್ಯಾಂಕ್ ಆಫ್ ಹೈಡ್ರೋಜನ್. ಆ ಬಲೂನ್ ನ ನಾನು ಪ್ರಿಕ್ ಮಾಡ್ಬಿಟ್ಟು ಹೈಡ್ರೋಜನ್ ಟ್ಯಾಂಕ್ ಅಲ್ಲಿ ಇಮ್ಮರ್ಸ್ ಮಾಡ್ತೀನಿ, ಮುಳುಗಿಸ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ? ದ ಬಲೂನ್ ಹ್ಯಾಸ್ ಎನ್ಲಾರ್ಜ್ಡ್, ದ ಬಲೂನ್ ಹ್ಯಾಸ್ ಕೊಲ್ಯಾಪ್ಸ್ಡ್, it remains unchanged in size, or ethylene is formed inside it. ಏನಾಗುತ್ತೆ ಇಲ್ಲಿ ಆನ್ಸರು? ಏನಿರ್ಬೋದು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ವುಡ್ ಹ್ಯಾವ್ ಎನ್ಲಾರ್ಜ್ಡ್. ಆನ್ಸರ್ ಎನ್ಲಾರ್ಜ್ ಬಂದ್ರು. ಎನ್ಲಾರ್ಜ್ ಅಂದ್ರೆ ಏನು? ದೊಡ್ಡದಾಗೋದು. ಏನಪ್ಪಾ, ಹೆಂಗ್ ಎಕ್ಸ್ಪ್ಲೈನ್ ಮಾಡೋದು ಇದನ್ನ? ಮೀಥೇನ್ ತಗೊಳ್ಳಿ. ವೆನ್ ಯು ಟೇಕ್ ಮೀಥೇನ್, ಇಟ್ಸ್ ಮಾಲಿಕ್ಯುಲರ್ ಮಾಸ್ ಏನು? 12 + 4 16. ಹೈಡ್ರೋಜನ್ ತಗೊಳ್ಳಿ, 1 + 1 2. So you should remember Graham's law of diffusion.
That is, rate of diffusion of a gas is inversely related to square root of its molecular mass. ಇನ್ನೊಂದು ಏನ್ ತಿಳ್ಕೊಬಹುದು ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಯಾಸ್ ಕಮ್ಮಿ ಇದ್ರೆ ಆ ಲಾ ಇಲ್ದಿರನು ಲಾಜಿಕ್ ಯೂಸ್ ಮಾಡ್ಕೊಳ್ಳಿ. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಯಾಸ್ ಕಮ್ಮಿ ಇದ್ರೆ ಅದು ಬೇಗ ಹೋಗಿ ಓಡುತ್ತೆ, ಡಿಫ್ಯೂಸ್ ಬೇಗ ಆಗತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೀಥೇನ್ ನೀವು ಹೈಡ್ರೋಜನ್ ಟ್ಯಾಂಕ್ ಅಲ್ಲಿ ಇಮ್ಮರ್ಸ್ ಮಾಡಿದಾಗ ಕ್ವಿಕ್ಲಿ ದ ಹೈಡ್ರೋಜನ್ ಗ್ಯಾಸ್ ವಿಲ್ ಡಿಫ್ಯೂಸ್ ಇನ್ ಟು ದ ಬಲೂನ್. ತೂತ್ ಮಾಡಿರ್ತೀರಲ್ಲ ಅದಕ್ಕೆ, ಇಟ್ ವಿಲ್ ಡಿಫ್ಯೂಸ್ ಇನ್ ಟು ದ ಬಲೂನ್. ಅವಾಗ ಏನಾಗುತ್ತೆ, ಬಲೂನು ಎನ್ಲಾರ್ಜ್, ದೊಡ್ಡದಾಗತ್ತೆ. ಕ್ಲಿಯರ್ನಾ? ಓಕೆನಾ? ಏನಕ್ಕೆ ದೊಡ್ಡದಾಯ್ತು? ಬಿಕಾಸ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಹೈಡ್ರೋಜನ್ ಇಸ್ ಲೆಸ್ ದೆನ್ ದಟ್ ಆಫ್ ಮೀಥೇನ್. ಸೊ ಹೈಡ್ರೋಜನ್ ಗ್ಯಾಸ್ ಹ್ಯಾಸ್ ಗಾನ್ ಇನ್ಸೈಡ್ ದ ಬಲೂನ್ ಅಂಡ್ ದೇರ್ಫೋರ್ ದ ಬಲೂನ್ ಹ್ಯಾಸ್ ಬಿಕಮ್ ಲಾರ್ಜ್. ಬಲೂನು ದೊಡ್ಡದಾಯ್ತು ಹೈಡ್ರೋಜನ್ ಗ್ಯಾಸ್ ಒಳಗಡೆ ಹೋಗಿ. ಯಾಕೆ? ಮಾಲಿಕ್ಯುಲರ್ ಮಾಸ್ ಕಮ್ಮಿ ಆಯ್ತು. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್, in a closed container, a certain amount of N2O4 is maintained at 0 degrees centigrade. At 273 degrees centigrade, the N2O4 is completely dissociated to NO2 molecules. What will be its pressure as compared to previous pressure? ನಿನಗೊಂದು ಕ್ಲೋಸ್ ಕಂಟೈನರ್ ಇದೆ, N2O4 ಹಾಕಿದ್ದೀನಿ 0 ಡಿಗ್ರಿಗೆ, ಹೀಟ್ ಮಾಡ್ತೀನಿ 273 ಡಿಗ್ರಿ ತನಕ ಹೀಟ್ ಮಾಡ್ತೀನಿ. N2O4 ಏನಾಯ್ತು? NO2 ಆಗೋಯ್ತು. NO2 ಆಗೋದ್ರೆ ಪ್ರೆಷರ್ ಏನಾಯ್ತು? ಪ್ರೀವಿಯಸ್ ಪ್ರೆಷರ್ ಹತ್ರ ಇತ್ತಾ, ಜಾಸ್ತಿ ಆಯ್ತಾ, ಕಮ್ಮಿ ಆಯ್ತಾ? ಹೆಂಗ್ ಕಂಡುಹಿಡಿಯೋದು? What are the options you are having? It becomes double, it becomes 3 times, it becomes 4 times, and it remains the same. So shall we do this problem, children? You know this, no? Dimerization ಆಗುತ್ತೆ. N2O4 will become 2NO2. ಸೊ ಇಲ್ಲಿ ನಾನು ಈ ಇಕ್ವೇಶನ್ ಯೂಸ್ ಮಾಡ್ತೀನಿ, ಐಡಿಯಲ್ ಗ್ಯಾಸ್ ಇಕ್ವೇಶನ್. P1V is equal to N1RT. ಕಂಟೈನರ್ ಸೇಮ್ ಅಲ್ವಾ, ಅದಕ್ಕೆ V ಕಾನ್ಸ್ಟೆಂಟ್ ತಗೊಂಡಿದ್ದೀನಿ. ಓಕೆನಾ? ಸೊ P1 is equal to N1RT1 by V. P2 is equal to N2RT2 by V. ಇನಿಷಿಯಲ್ ಬಿಫೋರ್ ಹೀಟಿಂಗು ಆಫ್ಟರ್ ಹೀಟಿಂಗ್ ಅಂತ ತಗೊಂಡಿದ್ದೀನಿ. ಸೊ P1 by P2 ಮಾಡ್ಕೊಂಡೆ. R is constant. So and V is also the constant. I can write this as N1T1 by N2V2. ಓಕೆನಾ? ವಾಲ್ಯೂಮ್ ಕಾನ್ಸ್ಟೆಂಟ್ ಬಂತು, ಆರ್ ಕಾನ್ಸ್ಟೆಂಟ್ ಬಂತು. ಸೊ ನಾನು ಏನ್ ಮಾಡ್ಕೊಂಡೆ, ಐ ಆಮ್ ಗೆಟಿಂಗ್ P1 by P2 as equal to N1T1 by N2T2. ಓಕೆ ಚಿಲ್ಡ್ರನ್? ಇವಾಗ ನೋಡಿ ಏನ್ ಬಂದಿದೆ ಇಲ್ಲಿ, 1 mole of N2O2 ಎಷ್ಟು ಮೋಲ್ಸ್ ಆಫ್ NO2 ಕೊಡ್ತು? 2 ಅಲ್ಲಪ್ಪ, ಈಕ್ವೇಶನ್ ಅಲ್ಲೇ ಇದೆ. N2 is equal to 2N2 ಅಂತ ಕೊಡ್ತು. ಕರೆಕ್ಟಾ? So in that case, children, I will substitute here P1 by P2 as equal to T1 by 2T1. N1 cancel ಆಯ್ತು. N2 ಜಾಗದಲ್ಲಿ ಏನೇನ್ ಹಾಕಿದೀನಿ? 2N1 ಹಾಕಿದೀನಿ. ಅವಾಗ ಏನಾಯ್ತು? N1 ಕ್ಯಾನ್ಸಲ್ ಆಗುತ್ತೆ. ಸೊ T1 by 2T1 ಅಷ್ಟೇ ಉಳ್ಕೊಳ್ಳೋದು. T1 is 273. So 273 divided by 2 into 546. If you simplify, children, you will get the answer as 4P1. That means what, children? P2 is equal to 4 times the initial pressure. ಎಲ್ಲಿದೆ ನಮ್ಗದ ಆಪ್ಷನ್? ಸಿ ನಲ್ಲಿದೆ. ಅರ್ಥ ಆಯ್ತಲ್ವಾ ಈ ಪ್ರಾಬ್ಲಮ್? ಯಾವುದೇ ಒಂದು ಕೆಮಿಕಲ್ ಈಕ್ವೇಶನ್ ಕೊಡ್ಲಿ ಮಕ್ಕಳ, ಇದೇ ತರ ನೀವು ಮಾಡ್ಬೇಕು. ಓಕೆನಾ? ನೆಕ್ಸ್ಟ್, which of the following statement is not a postulate of kinetic molecular theory of gases? Kinetic postulates ಎಲ್ಲಾರ್ಗೂ ಗೊತ್ತು, ಬಟ್ ಕ್ವಶನ್ ಓದಿಯಲ್ಲಿ not a postulate. First one, kinetic energy is dependent on temperature. Second, kinetic energy is dependent on pressure. Third one, the molecular collisions are perfectly elastic collision. Fourth one, the pressure of the gas is due to collisions of moleculars on the walls of the container. So kinetic molecular theory postulate ತಗೊಳ್ಳಿ. First one ತಗೊಳ್ಳಿ, kinetic energy is dependent on temperature. ಹೌದು, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ kinetic energy ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ, ರಾಂಗ್ ಅಲ್ಲ. ಸೆಕೆಂಡ್ ನೋಡಿ, kinetic energy is dependent on pressure. ತಪ್ಪಲ್ವಾ ಇದು? ಸಿ, kinetic energy is not dependent on pressure. ಓಕೆನಾ? ಥರ್ಡ್ ಒನ್ ನೋಡೋಣ ಕರೆಕ್ಟಾ ಅಂತ. ಸೊ ಥರ್ಡ್ ಒನ್ ಅಲ್ಲಿ ದ ಮಾಲಿಕ್ಯುಲರ್ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ಸ್. ಕರೆಕ್ಟ್ ಅಲ್ವಾ? ಎಲಾಸ್ಟಿಕ್ ಅಂದ್ರೆ ಏನು? ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ ಅಂತ, ಅದು ಕರೆಕ್ಟ್. ಫೋರ್ತ್ ಒನ್, ಪ್ರೆಷರ್ ಏನಕ್ಕಪ್ಪ ಬಿಲ್ಡ್ ಆಗುತ್ತೆ? ಡ್ಯೂ ಟು ದಿ ಕೊಲಿಷನ್ಸ್ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್ ಆನ್ ದಿ ವಾಲ್ಸ್ ಆಫ್ ದಿ ಕಂಟೈನರ್. ಎಷ್ಟು ಚೆನ್ನಾಗಿದೆ ಅಲ್ಲ ಇದು? ಸೊ ಇದು 1, 3 ಮತ್ತೆ 4. ಇದು ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್, ಆಪ್ಷನ್ ಸಿ ಇಸ್ ಕರೆಕ್ಟ್, and option D is also correct. So which is not correct? Option B. ಅರ್ಥ ಆಯ್ತಲ್ವಾ? Next, an ideal gas cannot be liquefied because
ಐಡಿಯಲ್ ಗ್ಯಾಸ್ ನ ನೀನ್ ಲಿಕ್ವಿಫೈ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ನೋಡಿ, ಇಲ್ಲಿ ಫಸ್ಟ್ ಒನ್ collisions are elastic, second one absence of attractive force, third one gravity has no effect on the molecules, fourth one the average kinetic energy is not proportional to the absolute temperature. ಏನಾಗ್ತಿದೆ ಇಲ್ಲಿ ನೋಡೋಣ. ಐಡಿಯಲ್ ಗ್ಯಾಸ್ ಅಂದ್ರೆ ವಿಚ್ ಒಬೇಸ್ ಆಲ್ ದ ಗ್ಯಾಸ್ ಲಾಸ್ ಗೊತ್ತು, ಕೆನಾಟ್ ಬಿ ಲಿಕ್ವಿಫೈಡ್. ಇವಾಗ ಒಂದು ಗ್ಯಾಸ್ ತಗೊಂಡು ಮಕ್ಕಳೇ, if you want to convert it into liquid, what should happen? Intermolecular force of attraction dominate ಆಗ್ಬೇಕು. ಅದು ಕೂಲ್ ಆಗ್ತಾ ಆಗ್ತಾ ಗ್ಯಾಸ್ ಕೂಲ್ ಮಾಡ್ಬೇಕು ತಾನೆ, ಲಿಕ್ವಿಡ್ ಆಗ್ಬೇಕಾರೆ ಕೂಲ್ ಆಗ್ತಾ ಆಗ್ತಾ ಏನಾಗ್ಬೇಕು, ಮಾಲಿಕ್ಯೂಲ್ಸ್ ಹತ್ರ ಬರುತ್ತವೆ. ಹತ್ರ ಬಂದಾಗ intermolecular force of attraction will increase, ಅವಾಗ it will become liquid. So ಯಾವುದು ಆಪ್ಷನ್ ಕರೆಕ್ಟ್? Ideal gas cannot be liquefied because collisions elastic ಅಲ್ಲ, ತಪ್ಪು. Absence of attractive force is the correct answer. Gravity ಗೂ kinetic energy ಗೂ ಇದಕ್ಕೆ ಸಂಬಂಧ ಇಲ್ಲ. So the answer is what children? Absence of attractive forces. ಅರ್ಥ ಆಯ್ತಾ? Next, the correct order of pressure in graph. ಇದು ತುಂಬಾ ಸಲಿ ಈ ತರ ಕ್ವಶನ್ಸ್ ಕೇಳ್ತಾರೆ. ಆಪ್ಷನ್ ಎ P1 greater than P2 greater than P3 is equal to P4. Option B P1 less than P2 less than P3 less than P4. Option C P1 greater than P2 greater than P3 greater than P4. Option D P1 less than P2 less than P3 equal to P4. ಸೊ ಈ ತರ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಸಿಂಪಲ್ ಆಗಿ ಗ್ರಾಫ್ ನೋಡೋಣಪ್ಪ. ಇವಾಗ ಈ ಗ್ರಾಫ್ ಅಲ್ಲಿ ಏನಿದೆ, ಇಲ್ಲಿ ಇತ್ತ ಕಡೆ ವಾಲ್ಯೂಮ್ ಇದೆ y ಆಕ್ಸಿಸ್ ಅಲ್ಲಿ, x ಆಕ್ಸಿಸ್ ಅಲ್ಲಿ ಟೆಂಪರೇಚರ್ ಇದೆ, ಕರೆಕ್ಟಾ? ಇಲ್ಲಿ ಒಂದು ಪ್ರೆಷರ್ ಇದೆ. ವೆನ್ ದ ಪ್ರೆಷರ್ ಇಸ್ ಕಾನ್ಸ್ಟೆಂಟ್, ವೆನ್ ಯು ಪ್ಲಾಟ್ ಅಗೇನ್ಸ್ಟ್ ವಾಲ್ಯೂಮ್ ಅಂಡ್ ಟೆಂಪರೇಚರ್ ಏನಂತೀರಾ? ಐಸೋಬಾರ್ ಅಂತೀರಾ ಅಲ್ವಾ? ಇವಾಗ ಯು ನೋ ಬಾಯ್ಲ್ಸ್ ಲಾ, ನೋ ಚಿಲ್ಡ್ರನ್, ವಿತ್ ದ ಇನ್ಕ್ರೀಸ್ ಇನ್ ವಾಲ್ಯೂಮ್ ಪ್ರೆಷರ್ ಏನಾಗ್ಬೇಕು? ಡಿಕ್ರೀಸ್ ಆಗ್ಬೇಕು. ಸೊ P1 ಕಮ್ಮಿ ಇರ್ಬೇಕು. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಟೆಂಪರೇಚರ್ ಏನಾಗ್ತಿದೆ, ಇಟ್ ಇಸ್ ಇನ್ಕ್ರೀಸಿಂಗ್ ದಿಸ್ ಸೈಡ್. ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಪ್ರೆಷರ್ ಶುಡ್ ಇನ್ಕ್ರೀಸ್. ಯಾಕೆ? ಯು ನೋ ದಟ್ ನೋ ವಿಚ್ ಲಾ ಇಟ್ ಇಸ್? ಟೆಲ್ ಮಿ ನೌ. Gay-Lussac's law. So ಎರಡೂ ಲಾ ಬೇಕಾದ್ರೂ ನೋಡ್ಕೊಂಡು ನೀವು ತಲೆಯಲ್ಲಿ ಇಟ್ಕೋಬಹುದು. So P1 should be less, P4 should be more. So which is the correct option? Option B is the correct. P1 less than P2 less than P3 less than P4. Okay children, understood? Yes. Now next, let us see this question. Which of the following gas behaves most ideally? Okay, ideal gas ಅಂದ್ರೆ ಎಲ್ಲಾ ಗ್ಯಾಸ್ನೂ ಒಬೆ ಮಾಡಬೇಕು. Hydrogen, helium, carbon dioxide, nitrogen. Can we just simply answer like this? No. You should know this graph and you should remember this graph. When you plot the PV versus P, you should get a straight line for ideal gas. Yakappa gottalva boys-lani? P into V is constant anta, 2 3s are 6, 6 1s are 6. So PV constant. Against P ಮಾಡಿದ್ರೆ ಏನಾದ್ರು ಇದ್ಕೊಳ್ಳಿ P, let it increase, but you should get a straight line. ಈ ಗ್ರಾಫ್ ನ ನೀವು ನೋಡಿದ್ದೀರಾ ಅಲ್ವಾ? ಸಿ, ಹೀಲಿಯಂ ಇಸ್ ವೆರಿ ನಿಯರ್ ಟು ದಿ, ನೋಡಿ ಬಂತಲ್ಲ ಆನ್ಸರ್, ಹೀಲಿಯಂ ಇಸ್ ವೆರಿ ನಿಯರ್ ಟು ದಿ ಐಡಿಯಲ್ ಗ್ಯಾಸ್. ವೆರಾಸ್ ಹೈಡ್ರೋಜನ್ ಸ್ವಲ್ಪ ಮೇಲೆ ಇದೆ. Whereas CO and CH4, they show first the negative deviation, then they go for the positive. Whereas negative ಆದ್ಮೇಲೆ ಪಾಸಿಟಿವ್ ಆಗುತ್ತೆ. Whereas helium gas ideal gas ಹತ್ರ ಇದೆ, and moreover what happens at very low pressure, it behaves ideally. So option B is the answer. Okay, related to that, one more question. A real gas deviates most from ideal behavior at deviate ಯಾವಾಗ ಆಗುತ್ತೆ? ಹೈ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್, ಹೈ ಪ್ರೆಷರ್ ಅಂಡ್ ಲೋ ಟೆಂಪರೇಚರ್, ಹೈ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್, ಅಂಡ್ ಲೋ ಪ್ರೆಷರ್ ಅಂಡ್ ಲೋ ಟೆಂಪರೇಚರ್. ಇದನ್ನ ನೀವೇನ್ ಜ್ಞಾಪಕ ಇಟ್ಕೋಬೇಕು ಗೊತ್ತಾ? ಇನ್ ಕೇಸ್ ಆಫ್ ರಿಯಲ್ ಗ್ಯಾಸಸ್, attractive forces are there. In case of ideal gases, attractive forces are not there. ಇದನ್ನ ಜ್ಞಾಪಕ ಇಟ್ಕೊಂಡ್ರೆ like this you will not have the confusion. ಏನ್ ಮಾಡ್ಬೇಕು ಇವಾಗ? Why the real gas is deviating? So when the real gas will become ideal, ಅದನ್ನ ನೀವು ಜ್ಞಾಪಕ ಇಟ್ಕೋಬೇಕು. See, if you want to convert a real gas into ideal gas, what you should do, you should increase the distance between the particles. ಅದು ಯಾವಾಗ ಆಗುತ್ತೆ? It happens when the temperature is high and the pressure is low. ಇಲ್ಲಿ ಏನ್ ಕ್ವಶನ್ ಕೇಳಿದರೆ, real gas deviate most from ideal behavior at ಏನಿರ್ಬೋದು? ಆಪ್ಷನ್ ಹೈ ಪ್ರೆಷರ್ ಅಂಡ್ ಲೋ ಟೆಂಪರೇಚರ್. ಪ್ರೆಷರ್ ಜಾಸ್ತಿ ಇದ್ದಾಗ ಕಂಪ್ರೆಸ್ ಆಗಿರುತ್ತೆ, ಮತ್ತೆ ಕೈನೆಟಿಕ್ ಎನರ್ಜಿ ಕಮ್ಮಿ ಇದ್ದಾಗ ಮಾಲಿಕ್ಯೂಲ್ಸ್ ಹತ್ರ ಬಂದು ದೇ ವಿಲ್ ಹ್ಯಾವ್ ಅಟ್ರಾಕ್ಷನ್. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಚಿಲ್ಡ್ರನ್. ನೆಕ್ಸ್ಟ್,
Negative deviation from ideal behavior takes place because of molecular interactions and PV by nRT greater than 1. Option B, molecular interactions and PV by nRT less than 1. Molecular interaction and PV is equal to nRT. Option C. Option D, molecular interaction and PV by nRT is equal to 0. So ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. If you want to answer this, you should remember compressibility factor Z. Z is equal to PV by nRT. For ideal gases, you know Z is 1. Therefore, PV is equal to nRT. Real gases ಅಲ್ಲಿ ಆಗತ್ತಾ? ಆಗಲ್ಲ. Real gases ಅಲ್ಲಿ Z less than 1 ಇದ್ರೆ ನೆಗೆಟಿವ್ ಅಂತೀವಿ. Attractive forces are dominating. Greater than 1 ಅಂದ್ರೆ positive ಅಂತೀವಿ. Repulsive forces are dominating irutte. In that case, the answer for this question is the molecular interactions and PV by nRT is less than 1. Negative deviation. Hope I have covered all the points, and let us do the last problem. The value of van der Waals constant A for gases oxygen, nitrogen, ammonia and methane are 1.36, 1.39, 4.37 and 2.253 liter square atmosphere per mole respectively. The gas which can be liquefied more easily is. Question ನೋಡ್ಕೊಳ್ಳಿ. ವ್ಯಾನ್ ಡರ್ ವಾಲ್ ಕಾನ್ಸ್ಟೆಂಟ್ ಎ ಕೊಟ್ಟಿದ್ದಾರೆ. 4 ಗ್ಯಾಸ್ ಇದೆ, 4 ವ್ಯಾಲ್ಯೂ ಇದೆ. ಯಾವ್ದನ್ನ ನಾವು ಲಿಕ್ವಿಫೈ ಮಾಡ್ಬೋದು ಮಕ್ಕಳೇ? ಆಕ್ಸಿಜನ್, ನೈಟ್ರೋಜನ್, ಅಮೋನಿಯಾನ, ಮೀಥೇನಾ? ಅದಕ್ಕೇನ್ ನೋಡ್ಕೋಬೇಕು ನಾವು? ವ್ಯಾನ್ ಡರ್ ವಾಲ್ ಈಕ್ವೇಶನ್ ನೋಡೋಣ. P plus AN square by V square into V minus NB is equal to nRT for N molecules. ಯಾವತ್ತು ತಿಳ್ಕೊಳ್ಳಿ ಮಕ್ಕಳೇ, A stands for intermolecular interactions. ಓಕೆನಾ? A ವ್ಯಾಲ್ಯೂ ಜಾಸ್ತಿ ಇದ್ರೆ ಏನಾಗುತ್ತೆ? ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇರುತ್ತೆ. See, higher the value of A, greater is the intermolecular forces. Hence, it can be liquefied. ಅದಕ್ಕೋಸ್ಕರ ಆನ್ಸರ್ ಏನು? ಸಿ. ನೋಡೋಣ ವಾಪಸ್ಸು. ನೋಡಿ, ಸಿ ಅಂದ್ರೆ ಯಾವುದು? ಅಮೋನಿಯಾ. ಅಮೋನಿಯಾದ ವ್ಯಾಲ್ಯೂ ಏನು? 4.37. ಬಾಕಿ ಎಲ್ಲಾ ಗ್ಯಾಸ್ ಏನಾಗುತ್ತೆ? ವ್ಯಾಲ್ಯೂ ಕಮ್ಮಿ ಇತ್ತಲ್ವಾ? ಸೊ ದ ಆನ್ಸರ್ ಇಸ್ ವಾಟ್ ಚಿಲ್ಡ್ರನ್? ದ ಆನ್ಸರ್ ಇಸ್ ಸಿ. ಓಕೆ ಚಿಲ್ಡ್ರನ್, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ ದ ಟಾಪಿಕ್ಸ್. ಇಷ್ಟೇ ಸಾಲಲ್ಲ, ನೀವು ಇನ್ನ ಜಾಸ್ತಿ ಓದ್ಕೋಬೇಕು. Still few more MCQs you have to do, children, and wish you all the best for your exam, and I thank sincerely the team for giving me the opportunity. Thank you, sir. Thank you very much.